ಈ ದೋಸೆನ ನೀವು ಒಮ್ಮೆ ಮಾಡಿದರೆ ಸಾಕು, ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ ಈ ದೋಸೆ. ಈ ದೋಸೆನ ಮಾಡಲಿಕ್ಕೆ ನಾವು ಅಕ್ಕಿ ಬೇಳೆನ ಒಂದಿನ ಮುಂಚಿತವಾಗಿಯೇ ಅರೆದಿಡಬೇಕಂತೇನಿಲ್ಲ. ಬರೀ 2 ಗಂಟೆಗಳಲ್ಲಿ ನಾವು ಈ ದೋಸೆನ ಮಾಡ್ಕೋಬೋದು. ಹಾಗಾದರೆ ಈ ಸೂಪರ್ ಕ್ರಿಸ್ಪಿಯಾಗಿರೋ ದೋಸೆನ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲ್ ಆಗುವಷ್ಟು ಅಕ್ಕಿನ ಹಾಕಿದ್ದೀನಿ. ಹಾಗೆಯೇ ಅರ್ಧ ಬೌಲ್ ಆಗುವಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕಿದ್ದೀನಿ. ಇದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕಿ ನಾವು ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಬೇಕು. ಹೀಗೆ ಈ ಅಕ್ಕಿ ಬೇಳೆನ ಚೆನ್ನಾಗಿ 3 ಸಲ ನೀರಲ್ಲಿ ತೊಳೆದ ನಂತರ ನಾನು ಇದರ ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು 1-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಅಕ್ಕಿ ಮತ್ತು ಬೇಳೆನ ನೆನೆಯೋಕ್ಕಿಟ್ಟು 2 ಗಂಟೆಗಳ ಕಾಲ ಆಗಿದೆ. ಇಲ್ಲಿ ನಿಮಗೆ ಉಗುರಿಂದ ಕಟ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಬೇಳೆ ಚೆನ್ನಾಗಿ ನೆನೆದಿದೆ. ಈಗ ನಾವು ಅಕ್ಕಿ ಮತ್ತು ಬೇಳೆನ ರುಬ್ಕೋಬೇಕು. ಈಗ ಇದರಲ್ಲಿರೋ ನೀರನ್ನು ನಾನು ಬಸಿದು ತಗೋತಾ ಇದ್ದೀನಿ. ಈಗ ರುಬ್ಕೊಳ್ಳಿಕ್ಕೆ ನಾನು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಅಕ್ಕಿ ಬೇಳೆನ ಹಾಕೋತಾ ಇದ್ದೀನಿ. ನಾನು ಇದನ್ನು 2 ಬ್ಯಾಚ್ಗಳಾಗಿ ಅರೆದುಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾನು 2 ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚ್ ಶುಂಠಿನ ಹಾಕಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದನ್ನು ಅರಿಯುವಾಗ ಸ್ವಲ್ಪ ನೀರು ಹಾಕೋಬೇಕು. ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ನಾವು ದೋಸೆ ಮಾಡೋ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನೋಡಿ, ರುಬ್ಬಿದ ನಂತರ ಹಿಟ್ಟು ದೋಸೆ ಮಾಡೋ ಹಿಟ್ಟಿನ ಕನ್ಸಿಸ್ಟೆನ್ಸಿಯಲ್ಲಿದೆ. ಈ ಥರ ಇದ್ದರೆ ಸಾಕು. ಈಗ ಈ ಹಿಟ್ಟನ್ನು ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಇದರ ಜೊತೆ ತಿನ್ನಲಿಕ್ಕೆ ಒಂದು ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಬಟ್ಲಾಗುವಷ್ಟು ಕೊಬ್ಬರಿನ ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಪುರಿನ, 2 ಹಸಿಮೆಣಸಿನಕಾಯಿ, ಹಾಗೆಯೇ ಕೊತ್ತಂಬರಿ ಒಂದು ಸ್ವಲ್ಪ ನಿಂಬೆ ರಸ ಮತ್ತು ಒಂದು ಸ್ವಲ್ಪ ಶುಂಠಿನ ಹಾಕಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಈಗ ಚಟ್ನಿನೂ ರುಬ್ಬಿಯಾಗಿದೆ. ಇದನ್ನು ನಾನು ಒಂದು ಬೌಲಿಗೆ ತಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇದರಲ್ಲಿ ಹಾಕ್ತಾಯಿದ್ದೀನಿ. ಈ ಚಟ್ನಿಗೆ ಒಗ್ಗರಣೆ ಹಾಕೋಬೇಕು. ಒಗ್ಗರಣೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಹಾಕ್ಕೊಳ್ಳಿ. ಈಗ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಹಾಕಿದ್ದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ದೋಸೆನ ಮಾಡಲಿಕ್ಕೆ ನಾನಿಲ್ಲಿ ಮೊದಲಿಗೆ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ಅದರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಎಲ್ಲ ಕಡೆ ಸವರ್ಕೊಳ್ಳೋಣ. ಈಗ ಎಲ್ಲ ಕಡೆ ಎಣ್ಣೆ ಹಚ್ಚಿ ಆಗಿದೆ. ಇದರ ಮೇಲೆ ನಾನಿಲ್ಲಿ ನೀರನ್ನು ಸಿಂಪಡಿಸ್ತಾ ಇದ್ದೀನಿ. ಈಗ ಒಂದು ಬಟ್ಟೆಯಿಂದ ಇದನ್ನೆಲ್ಲ ಚೆನ್ನಾಗಿ ನೀರನ್ನು ಒರೆಸ್ಕೊಳ್ಳೋಣ. ಈಗ ತವೆ ಮೇಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಸೌಟ್ ಆಗೋಷ್ಟು ಹಿಟ್ಟನ್ನು ಹಾಕಿ ಇದನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಹೀಗೆ ದೋಸೆನ ಹಾಕಬೇಕಾದ್ರೆ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟು ಹಾಕ್ಕೊಳ್ಳಿ. ಹೀಗೆ ದೋಸೆ ಹಾಕಿದ ನಂತರ ಗ್ಯಾಸ್ನ ಹೈ ಫ್ಲೇಮಲ್ಲಿಟ್ಟು ಇದು ಪೂರ್ತಿಯಾಗಿ ಕೆಳಗೆ ಬ್ರೌನ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕು. ಈಗ ಮೇಲೆ ಮತ್ತು ಸುತ್ತೆಲ್ಲ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ನಾವಿಲ್ಲಿ ದೋಸೆನ ಮಸಾಲೆ ದೋಸೆ ಥರ ಒಂದೇ ಸೈಡ್ ಬೇಯಿಸ್ತಾ ಇದ್ದೀವಿ, 2 ಸೈಡ್ ಬೇಯಿಸ್ತಾ ಇಲ್ಲ. ದೋಸೆ ಬೇಯ್ದ ನಂತರ ಸುತ್ತೆಲ್ಲ ತಾನಾಗಿ ಬಿಚ್ಚಿ ಬರ್ತಾ ಇದೆ. ನೋಡಿ, ಸೂಪರ್ ಕ್ರಿಸ್ಪಿಯಾಗಿರೋ ದೋಸೆ ರೆಡಿ ಆಯಿತು. ಹೀಗೆ ತುಂಬಾ ರುಚಿಯಾಗಿರೋ ಮತ್ತು ಕ್ರಿಸ್ಪಿಯಾಗಿರೋ ಕಡಲೆಬೇಳೆ ದೋಸೆನ ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ. ಖಂಡಿತ ನಿಮಗೆ ಇಷ್ಟವಾಗುತ್ತೆ. ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.